65,000 ಶಿಕ್ಷಕರ ನೇಮಕ ಏನಾಗಬೇಕಾಗಿದೆ, ಕೊರತೆ ಏನಿದೆ. 65,000 ಶಿಕ್ಷಕರನ್ನ ನೇಮಕಾತಿಯನ್ನೇ ಮಾಡಿಲ್ಲ. ಹಲವಾರು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕನ ಬಿಟ್ಟರೆ ಶಿಕ್ಷಕರುಗಳೇ ಇಲ್ಲ. ಈಗ ಅದೇನೋ ಡಿಗ್ರಿ ಲೆಕ್ಚರರ್ಸ್ಗೂ 6ನೇ ತರಗತಿ 7ನೇ ತರಗತಿ ಪಾಠ ಮಾಡಬೇಕು ಅಂತ ಹೊರಟಿರ್ಬೇಕು. ಪಿ ಯು ಅವರಿಗೆ ಲೆಕ್ಚರರ್ ಶಿಕ್ಷಣ ಇಲಾಖೆಯಲ್ಲಿ 2 ವರ್ಷದಿಂದ ಹೇಳಿದ್ದಾರೆ, ಅದೇನೋ ಪಬ್ಲಿಕ್ ಶಾಲೆಗಳನ್ನು 1,000 ತೆರಿತೀವಿ, 1,000 ತೆರಿತೀವಿ ಇದು ಹೇಳ್ತಾನೆ ಇದ್ದಾರೆ. ದುಡ್ಡಲ್ಲಿ ಇಟ್ಕೊಂಡವರೆಗೆ ಗೊತ್ತಿಲ್ಲ. ಅದೇನೋ ಮೊನ್ನೆ ಹೇಳಿದ್ದಾರೆ, ಒಂದು CSR ಫಂಡನ್ನು ಶಿಕ್ಷಣ ಇಲಾಖೆಯ ಪಬ್ಲಿಕ್ ಶಾಲೆಗಳಿಗೆ ಸಂಗ್ರಹ ಮಾಡಿ 1,000 ಪಬ್ಲಿಕ್ ಶಾಲೆಗೆ ಕಟ್ತೀವಿ ಅಂತ ಹೇಳಿದ್ದಾರೆ. ಇದೇನೋ ಮತ್ತೆ ಆ CSR ಫಂಡ್ ಪಾಲಿಸಿ ಏನಿದೆ, ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಗಳು ರಾಜ್ಯದ ಯೋಜನೆಗಳಿಗೆ CSR ಫಂಡನ್ನು ಕೊಡಬೇಕು, ಈ ಒಂದು ಪಾಲಿಸಿಯನ್ನು ಹೊಸದಾಗಿ ತರಲಿಕ್ಕೆ ಏನೋ ತೀರ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. CSR ಫಂಡ್ ಮುಖ್ಯಮಂತ್ರಿಗಳು ಸರ್ಕಾರವೇ ಹೇಳಿದೆ, ಬೇರೆ ಯಾರು ಹೇಳಿರೋದಲ್ಲ. ಸರ್ಕಾರದಿಂದ ಮೊನ್ನೆ ಕ್ಯಾಬಿನೆಟ್ಗೆ ಒಂದು ಪಾಲಿಸಿ ತರಬೇಕು ಅಂತ ಹೇಳಿ ಮತ್ತೆ ಅದನ್ನೇನೋ ಮುಂದಿನ ಕ್ಯಾಬಿನೆಟ್ಗೆ ಡೆಫರ್ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. CSR ಫಂಡ್ನಿಂದ ಅಲ್ಲಿಗೆ 1000 ಶಾಲೆಗಳನ್ನು ಇವರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಎಜುಕೇಷನ್ ತರ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಅಂದರೆ ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆನೂ ಸರ್ಕಾರ ಮಾಡಿದ್ದೇನೆ, ಈಗಿನ ನಮ್ಮ ಮೈತ್ರಿ ಪಕ್ಷ BJP ಜೊತೆನೂ ಸರ್ಕಾರ ಮಾಡಿದ್ದೇನೆ. ನಾನು ಇದ್ದಾಗಂತೂ ಯಾವುದೇ ರೀತಿಯಲ್ಲಿ CSR ಫಂಡ್ ಅಂತ ನೋಡೋಕ್ಕೆ ಹೋಗಲಿಲ್ಲ. ಸರ್ಕಾರದ ಜನತೆಯ ತೆರಿಗೆ ಹಣವನ್ನೇ ಕೊಟ್ಟಿದ್ದೇನೆ. 2006-07ರಲ್ಲೂ 100 ಶಾಲೆಗಳನ್ನು, ಹೈಸ್ಕೂಲ್ಗಳು, ಫಸ್ಟ್ ಗ್ರೇಡ್ ಕಾಲೇಜು, ಸೆಕೆಂಡ್ ಗ್ರೇಡ್ ಕಾಲೇಜು, PUCಗಳು, ವಸತಿ ಶಾಲೆಗಳು, ಅದಕ್ಕೆಲ್ಲ ಹಣ ಒದಗಿಸ್ಕೊಟ್ಟಿದ್ವಿ ನಮ್ಮ ಕಾಲದಲ್ಲಿ. ಬರೀ ಶಾಲೆ ಘೋಷಣೆ ಮಾಡಿದ್ದಲ್ಲ. ಈ ಕಳೆದ 15-16 ವರ್ಷದಲ್ಲಿ ಇವ್ರುಗಳು ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿಗಳು ಇದೆ. ಇವ್ರ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದ್ದು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಏನೋ ಒಂದು ಪಬ್ಲಿಕ್ ಶಾಲೆಗಳ ಮುಖಾಂತರ ಹಳ್ಳಿಯ ಮಕ್ಕಳು, ಬಡ ಕುಟುಂಬದ ಮಕ್ಕಳು ಸಹ ಶ್ರೀಮಂತ ಮಕ್ಕಳ ರೀತಿಯ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಅದಕ್ಕೋಸ್ಕರಲೇ ಆ ಯೋಜನೆ ತಂದಿದ್ದೆ. ಆಗ ಹಣನ ಬಿಡುಗಡೆ ಮಾಡಿದ್ದೀನಿ ನಾನು. ಇಲ್ಲಿ ಇವತ್ತೇನಾಗ್ತಿದೆ, ನಾನು ಅದಕ್ಕೆ ಹೇಳಿದೆ, ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಇಲಾಖಾವಾರು ನೀವು ಲೆಕ್ಕ ತೆಗೆದ್ರೆ ಯಾವುದೇ ಇಲಾಖೆ ಈ ಬಾರಿ 100% ಅನುದಾನ ಕೊಟ್ಟಿರ್ತಕ್ಕಂಥದ್ದು ಖರ್ಚು ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನು ಇವರ 2 ವರ್ಷದ ಸಾಧನೆ ಹೇಳ್ತಾರೆ, ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ, ಗ್ಯಾರಂಟಿ ಸ್ಕೀಮ್ಗಳು ನಮ್ಮದು ದೇಶಕ್ಕೆ ಮಾದರಿ, ಇದೆಲ್ಲ ಪ್ರತಿನಿತ್ಯ ಹೇಳ್ತಾರೆ. 2.5 ವರ್ಷದಿಂದ ಸರ್ಕಾರದ ಯಾವುದೇ ಜಾಹೀರಾತು ಕೊಟ್ಟರು ಕೆಳಗಡೆ 5 ಗ್ಯಾರಂಟಿ ಸ್ಕೀಮ್ಗಳದು ಪ್ರಿಂಟ್ ಆಗಲೇಬೇಕು. ಯಾವುದೇ ಜಾಹೀರಾತು ಕೊಟ್ಟರು ನನಗೇನು ಅಸೂಯೆ ಇಲ್ಲ. ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಅವರು ಯಾವುದೇ ರೀತಿ ಸ್ಕೀಮ್ಗಳನ್ನು ಕೊಟ್ಟು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಯಶಸ್ವಿ ಆದರೆ